ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆಯಾಗಿ. ಸಿಎಂ ಆಪ್ತರಿಗೆ ಪಕ್ಷದ ಹುದ್ದೆಗಳಿಂದ ಕೋಕ್ ನೀಡಲಾಗ್ತದೆ. ಇತ್ತ ಸಿಎಂ ಮೌನಕ್ಕೆ ಜಾರನಿದ್ದಾರೆ. ಸಿದ್ದರಾಮಯ್ಯ ನಡೆ ನಿಜಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿ ಅವರ ಸೈಲೆಂಟ್ ಬಾಣಕ್ಕೆ ಆಪ್ತರು ಬೇಸರವನ್ನ ಹೊರಹಾಕ್ತಿದ್ದಾರೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಸರಿ, ಕಾಂಪ್ರಮೈಸ್ ಆಗಬೇಕಾಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಆಪ್ತರಿಗೆ ಸರಣಿ ಹಿನ್ನಡೆ. ತಾಳ್ಮೆಯ ಅಸ್ತ್ರ ಪ್ರಯೋಗ, ಸಿಎಂ ಕುತೂಹಲ ನಡೆ. ಕೆಎನ್ ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಸಾಲು ಸಾಲು ಹಿನ್ನಡೆಯಾಗ್ತಾ ಇದೆ. ಆದರೆ ಈ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಮೌನ ಮಾತ್ರ ಅಚ್ಚರಿಗೆ ಕಾರಣವಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಬ್ದುಲ್ ಜಬ್ಬಾರ್ ಅಮಾನತು, ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ವಜಾ, ಗೋವಿಂದ ರಾಜುಗೆ ಗೇಟ್ ಪಾಸ್, ಮುಂದೆ ಜಮೀರ್ ಅಹಮದ್ ಖಾನ್ ಸರದಿ ಬಂದರೂ ಅಚ್ಚರಿಯಿಲ್ಲ. ಹೀಗೆ ಸರಣಿಯಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಹಿನ್ನಡೆ ಉಂಟಾಗ್ತಾ ಇದೆ. ಬೇರೆ ಬೇರೆ ಕಾರಣಗಳನ್ನ ನೀಡಿ ಇವರಿಗೆಲ್ಲ ಗೇಟ್ ಪಾಸ್ ನೀಡಲಾಗಿದೆ. ಆದರೆ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗದೆ ಸುಮ್ಮನಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಮೌನದ ಬಗ್ಗೆ ರಾಜಣ್ಣ ಅಸಮಾಧಾನ. ಕಾಂಪ್ರಮೈಸ್ ಆಗುವುದು ಅನಿವಾರ್ಯ ಅಂದ್ರಲ್ಲ ಸತೀಶ್. ತನ್ನ ಆಪ್ತ ಕೆಎನ್ ರಾಜಣ್ಣನೇ ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಅಚ್ಚರಿ ಮೂಡಿಸಿದ್ರು. ಈಗ ಸಚಿವ ಸತೀಶ್ ಜಾರಕಿಹೊಳಿ ಒಂದೊಂದು ಸಾರಿ ಸರ್ಕಾರ ಪಕ್ಷದ ಹಿತದೃಷ್ಟಿಯಿಂದ ಕಾಂಪ್ರಮೈಸ್ ಆಗುವುದು ಅನಿವಾರ್ಯ ಅಂತ ಹೇಳಿದ್ದಾರೆ. ಇದು ತಮ್ಮವರನ್ನೇ ಬಲಿಪೀಠಕ್ಕೆ ಏರಿಸಿ ಸಿಎಂ ತಮ್ಮ ಕುರ್ಚಿಯನ್ನ ಭದ್ರ ಮಾಡಿಕೊಂಡ್ರು ಅನ್ನೋ ಗಾಳಿಯೂ ಬೀಸಲು ಶುರುವಾಗಿದೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗ್ ಗೊತ್ತಿರಿ. ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ? ಸರಿ, ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಅದೇ ಅಸಹಾಯಕ ಅಂತ ಹೇಳಿಕ್ಕೆ ಆಗೋಲ್ಲ. ಸರಿ, ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರ ಹಿತದೃಷ್ಟಿಯಿಂದ ಒಂದೊಂದ್ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಇದಿಷ್ಟೇ ಅಲ್ಲ, ಆಪ್ತರ ತಲೆದಂಡಕ್ಕೆ ಸಮ್ಮತಿಸುವ ಪರಿಸ್ಥಿತಿ ತಂದೊಡ್ಡಿತಾ ನಾಯಕತ್ವ ಬದಲಾವಣೆ ಚರ್ಚೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ನಿಮ್ಮ ಸೈಲೆನ್ಸ್ ಒಳ್ಳೆಯದಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಅಲ್ಲದೆ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯ ಮಾಡಿರುವಂತಹ ಹಿರಿಯ ಶಾಸಕರಿಗೂ ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ಸಿಎಂ ತಾಳ್ಮೆಯಿಂದ ಇದ್ದಾರಂತೆ. ರಾಜಕಾರಣದಲ್ಲಿ ಆಪ್ತ ವಲಯವನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಡಿಕೆ ಶಿವಕುಮಾರ್ ಕೂಡ ತಮಗೆ ಸಹಾಯ ಮಾಡಿದವರನ್ನ ಬಿಟ್ಟು ಕೊಡೋದಿಲ್ಲ ಎಂಬ ಮಾತು ರಾಜಕೀಯವಾಗಿ ಚಾಲ್ತಿಯಲ್ಲಿದೆ. ಇದನ್ನ ಅನೇಕ ಸಂದರ್ಭದಲ್ಲಿ ಅವರು ಕೂಡ ಸಾಬೀತು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಆದರೂ ಯಾಕಿಷ್ಟು ಸೈಲೆಂಟ್ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆಯಾಗಿ. ಸಿಎಂ ಆಪ್ತರಿಗೆ ಪಕ್ಷದ ಹುದ್ದೆಗಳಿಂದ ಕೋಕ್ ನೀಡಲಾಗ್ತದೆ. ಇತ್ತ ಸಿಎಂ ಮೌನಕ್ಕೆ ಜಾರನಿದ್ದಾರೆ. ಸಿದ್ದರಾಮಯ್ಯ ನಡೆ ನಿಜಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿ ಅವರ ಸೈಲೆಂಟ್ ಬಾಣಕ್ಕೆ ಆಪ್ತರು ಬೇಸರವನ್ನ ಹೊರಹಾಕ್ತಿದ್ದಾರೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಸರಿ, ಕಾಂಪ್ರಮೈಸ್ ಆಗಬೇಕಾಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಆಪ್ತರಿಗೆ ಸರಣಿ ಹಿನ್ನಡೆ. ತಾಳ್ಮೆಯ ಅಸ್ತ್ರ ಪ್ರಯೋಗ, ಸಿಎಂ ಕುತೂಹಲ ನಡೆ. ಕೆಎನ್ ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಸಾಲು ಸಾಲು ಹಿನ್ನಡೆಯಾಗ್ತಾ ಇದೆ. ಆದರೆ ಈ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಮೌನ ಮಾತ್ರ ಅಚ್ಚರಿಗೆ ಕಾರಣವಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಬ್ದುಲ್ ಜಬ್ಬಾರ್ ಅಮಾನತು, ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ವಜಾ, ಗೋವಿಂದ ರಾಜುಗೆ ಗೇಟ್ ಪಾಸ್, ಮುಂದೆ ಜಮೀರ್ ಅಹಮದ್ ಖಾನ್ ಸರದಿ ಬಂದರೂ ಅಚ್ಚರಿಯಿಲ್ಲ.
ಹೀಗೆ ಸರಣಿಯಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಹಿನ್ನಡೆ ಉಂಟಾಗ್ತಾ ಇದೆ. ಬೇರೆ ಬೇರೆ ಕಾರಣಗಳನ್ನ ನೀಡಿ ಇವರಿಗೆಲ್ಲ ಗೇಟ್ ಪಾಸ್ ನೀಡಲಾಗಿದೆ. ಆದರೆ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗದೆ ಸುಮ್ಮನಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಮೌನದ ಬಗ್ಗೆ ರಾಜಣ್ಣ ಅಸಮಾಧಾನ. ಕಾಂಪ್ರಮೈಸ್ ಆಗುವುದು ಅನಿವಾರ್ಯ ಅಂದ್ರಲ್ಲ ಸತೀಶ್. ತನ್ನ ಆಪ್ತ ಕೆಎನ್ ರಾಜಣ್ಣನೇ ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಅಚ್ಚರಿ ಮೂಡಿಸಿದ್ರು. ಈಗ ಸಚಿವ ಸತೀಶ್ ಜಾರಕಿಹೊಳಿ ಒಂದೊಂದು ಸಾರಿ ಸರ್ಕಾರ ಪಕ್ಷದ ಹಿತದೃಷ್ಟಿಯಿಂದ ಕಾಂಪ್ರಮೈಸ್ ಆಗುವುದು ಅನಿವಾರ್ಯ ಅಂತ ಹೇಳಿದ್ದಾರೆ. ಇದು ತಮ್ಮವರನ್ನೇ ಬಲಿಪೀಠಕ್ಕೆ ಏರಿಸಿ ಸಿಎಂ ತಮ್ಮ ಕುರ್ಚಿಯನ್ನ ಭದ್ರ ಮಾಡಿಕೊಂಡ್ರು ಅನ್ನೋ ಗಾಳಿಯು ಬೀಸಲು ಶುರುವಾಗಿದೆ. ನಾವು ನಿರೀಕ್ಷೆ ಮಾಡಿದ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರು ಬಿಟ್ಟವರು ಯಾರಿಗ್ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ? ಸರಿ ಕಾಂಪ್ರಮೈಸ್ ಆಗಬೇಕಾಗ್ತದೆ. ಅದೇ ಅಸಹಾಯಕ ಅಂತ ಹೇಳಿಕ್ಕೆ ಆಗೋಲ್ಲ. ಒಂದೊಂದ್ಸಾರಿ ಪಕ್ಷದ ಹಿತದೃಷ್ಟಿಯಿಂದ ಸರ್ಕಾರ ಹಿತದೃಷ್ಟಿಯಿಂದ ಒಂದೊಂದ್ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಇದಿಷ್ಟೇ ಅಲ್ಲ, ಆಪ್ತರ ತಲೆದಂಡಕ್ಕೆ ಸಮ್ಮತಿಸುವ ಪರಿಸ್ಥಿತಿ ತಂದೊಡ್ಡಿತ ನಾಯಕತ್ವ ಬದಲಾವಣೆ ಚರ್ಚೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ನಿಮ್ಮ ಸೈಲೆನ್ಸ್ ಒಳ್ಳೆಯದಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಅಲ್ಲದೆ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯ ಮಾಡಿರುವಂತ ಹಿರಿಯ ಶಾಸಕರಿಗೂ ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ಸಿಎಂ ತಾಳ್ಮೆಯಿಂದ ಇದ್ದಾರಂತೆ. ರಾಜಕಾರಣದಲ್ಲಿ ಆಪ್ತ ವಲಯವನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಡಿಕೆ ಶಿವಕುಮಾರ್ ಕೂಡ ತಮಗೆ ಸಹಾಯ ಮಾಡಿದವರನ್ನ ಬಿಟ್ಟು ಕೊಡೋದಿಲ್ಲ ಎಂಬ ಮಾತು ರಾಜಕೀಯವಾಗಿ ಚಾಲ್ತಿಯಲ್ಲಿದೆ. ಇದನ್ನ ಅನೇಕ ಸಂದರ್ಭದಲ್ಲಿ ಅವರು ಕೂಡ ಸಾಬೀತು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಆದರೂ ಯಾಕಿಷ್ಟು ಸೈಲೆಂಟ್ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ, ರಾಜಕೀಯ ಎಳೆಯಾಗಿ. ಸಿಎಂ ಆಪ್ತರಿಗೆ ಪಕ್ಷದ ಹುದ್ದೆಗಳಿಂದ ಕೋಕ್ ನೀಡಲಾಗ್ತದೆ. ಇತ್ತ ಸಿಎಂ ಮೌನಕ್ಕೆ ಜಾರನಿದ್ದಾರೆ. ಸಿದ್ದರಾಮಯ್ಯ ನಡೆ ನಿಜಕ್ಕೂ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿ ಅವರ ಸೈಲೆಂಟ್ ಬಾಣಕ್ಕೆ ಆಪ್ತರು ಬೇಸರವನ್ನ ಹೊರಹಾಕ್ತಿದ್ದಾರೆ. ನಾವು ನಿರೀಕ್ಷೆ ಮಾಡಿದ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಸರಿ ಕಾಂಪ್ರಮೈಸ್ ಆಗಬೇಕಾಗ್ತದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಆಪ್ತರಿಗೆ ಸರಣಿ ಹಿನ್ನಡೆ. ತಾಳ್ಮೆಯ ಅಸ್ತ್ರ ಪ್ರಯೋಗ, ಸಿಎಂ ಕುತೂಹಲ ನಡೆ. ಕೆಎನ್ ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಸಾಲು ಸಾಲು ಹಿನ್ನಡೆಯಾಗ್ತಾ ಇದೆ. ಆದರೆ ಈ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಮೌನ ಮಾತ್ರ ಅಚ್ಚರಿಗೆ ಕಾರಣವಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಬ್ದುಲ್ ಜಬ್ಬಾರ್ ಅಮಾನತು, ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ವಜಾ, ಗೋವಿಂದರಾಜುಗೆ ಗೇಟ್ ಪಾಸ್. ಮುಂದೆ ಜಮೀರ್ ಅಹಮದ್ ಖಾನ್ ಸರದಿ ಬಂದರೂ ಅಚ್ಚರಿ ಇಲ್ಲ. ಹೀಗೆ ಸರಣಿಯಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಹಿನ್ನಡೆ ಉಂಟಾಗ್ತಾ ಇದೆ. ಬೇರೆ ಬೇರೆ ಕಾರಣಗಳನ್ನ ನೀಡಿ ಇವರಿಗೆಲ್ಲ ಗೇಟ್ ಪಾಸ್ ನೀಡಲಾಗಿದೆ. ಆದರೆ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ. ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗದೆ ಸುಮ್ಮನಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಮೌನದ ಬಗ್ಗೆ ರಾಜಣ್ಣ ಅಸಮಾಧಾನ. ಕಾಂಪ್ರಮೈಸ್ ಆಗುವುದು ಅನಿವಾರ್ಯ ಅಂದ್ರಲ್ಲ ಸತೀಶ್. ತನ್ನ ಆಪ್ತ ಕೆಎನ್ ರಾಜಣ್ಣನೇ ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಅಚ್ಚರಿ ಮೂಡಿಸಿದ್ರು. ಈಗ ಸಚಿವ ಸತೀಶ್ ಜಾರಕಿಹೊಳಿ ಒಂದೊಂದು ಸಾರಿ ಸರ್ಕಾರ ಪಕ್ಷದ ಹಿತದೃಷ್ಟಿಯಿಂದ ಕಾಂಪ್ರಮೈಸ್ ಆಗುವುದು ಅನಿವಾರ್ಯ ಅಂತ ಹೇಳಿದ್ದಾರೆ. ಇದು ತಮ್ಮವರನ್ನೇ ಬಲಿಪೀಠಕ್ಕೆ ಏರಿಸಿ ಸಿಎಂ ತಮ್ಮ ಕುರ್ಚಿಯನ್ನ ಭದ್ರ ಮಾಡಿಕೊಂಡ್ರು ಅನ್ನೋ ಗಾಳಿಯು ಬೀಸಲು ಶುರುವಾಗಿದೆ. ನಾವು ನಿರೀಕ್ಷೆ ಮಾಡಿದ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರು ಬಿಟ್ಟವರು ಯಾರಿಗ್ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ? ಸರಿ ಕಾಂಪ್ರಮೈಸ್ ಆಗಬೇಕಾಗ್ತದೆ. ಅದೇ ಅಸಹಾಯಕ ಅಂತ ಹೇಳಿಕ್ಕೆ ಆಗೋಲ್ಲ. ಒಂದೊಂದ್ಸಾರಿ ಪಕ್ಷದ ಹಿತದೃಷ್ಟಿಯಿಂದ ಸರ್ಕಾರ ಹಿತದೃಷ್ಟಿಯಿಂದ ಒಂದೊಂದ್ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಇದಿಷ್ಟೇ ಅಲ್ಲ, ಆಪ್ತರ ತಲೆದಂಡಕ್ಕೆ ಸಮ್ಮತಿಸುವ ಪರಿಸ್ಥಿತಿ ತಂದೊಡ್ಡಿತ ನಾಯಕತ್ವ ಬದಲಾವಣೆ ಚರ್ಚೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ನಿಮ್ಮ ಸೈಲೆನ್ಸ್ ಒಳ್ಳೆಯದಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಅಲ್ಲದೆ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯ ಮಾಡಿರುವಂತ ಹಿರಿಯ ಶಾಸಕರಿಗೂ ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ಸಿಎಂ ತಾಳ್ಮೆಯಿಂದ ಇದ್ದಾರಂತೆ.
ರಾಜಕಾರಣದಲ್ಲಿ ಆಪ್ತ ವಲಯವನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಡಿಕೆ ಶಿವಕುಮಾರ್ ಕೂಡ ತಮಗೆ ಸಹಾಯ ಮಾಡಿದವರನ್ನ ಬಿಟ್ಟು ಕೊಡೋದಿಲ್ಲ ಎಂಬ ಮಾತು ರಾಜಕೀಯವಾಗಿ ಚಾಲ್ತಿಯಲ್ಲಿದೆ. ಇದನ್ನ ಅನೇಕ ಸಂದರ್ಭದಲ್ಲಿ ಅವರು ಕೂಡ ಸಾಬೀತು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಆದರೂ ಯಾಕಿಷ್ಟು ಸೈಲೆಂಟ್ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.